وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನೀವು ಇದನ್ನು ಮಾಡುವುದಾದರೆ ನೀವು ಬಯಸಿದ್ದೆಲ್ಲವೂ ಸಂಭವಿಸುತ್ತದೆ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬಿ ಸঈದ್ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮೈ ಯುರಾಯಿ ಅಲ್ಲಾಹು ಬಿಹಿ. ನೀವು ಜನರಿಗೆ ತೋರಿಸಲಿಕ್ಕೋಸ್ಕರ ಸತ್ಕರ್ಮಗಳನ್ನು ಮಾಡುವುದಾದರೆ, ಆರಾಧನೆಯನ್ನು ಮಾಡುವುದಾದರೆ ಅಲ್ಲಾಹನು ಅದನ್ನು ತೋರಿಸ್ತಾನೆ. ಅಂದರೆ ನಾನು ಈಗ ನಮಾಜ್ ಮಾಡ್ತಾ ಇರೋದು, ಉಪವಾಸ ಆಚರಿಸ್ತಾ ಇರೋದು ಜನರು ನನ್ನನ್ನು ನೋಡಬೇಕು ಎಂಬ ಉದ್ದೇಶದಿಂದ ಆದರೆ ಅಲ್ಲಾಹನು ಜನರಿಗೆ ಅದನ್ನು ತೋರಿಸಿಕೊಡ್ತಾನೆ. ಅದೇ ವಮೈ ಯುಸಮ್ಮಿ ಇಲ್ಲಾಹು ಬಿಹಿ. ನೀವು ಜನರು ನಿಮ್ಮ ಕುರಿತು ಒಳ್ಳೆಯದು ಹೇಳಬೇಕು, ಜನರು ನಿಮ್ಮನ್ನು ಮಹತ್ವವನ್ನು ಹೇಳಬೇಕು ಎಂಬ ಉದ್ದೇಶದಿಂದ ನೀವು ಆರಾಧನೆಯನ್ನು ಮಾಡುವುದಾದರೆ ಅಲ್ಲಾಹನು ಅವರಿಂದ ಹೇಳಿಸ್ತಾನೆ. ಅವರು ಹೇಳ್ತಾರೆ, ಅವನು ಒಳ್ಳೆಯ ಇಬಾದತ್ ಮಾಡುವವ, ಒಳ್ಳೆಯ ಉಪವಾಸ ಆಚರಿಸುವವ ಎಂದು. ಇಲ್ಲಿ ನಾವು ಮಾಡುವಂತಹ ಆರಾಧನೆ, ನಾವು ಮಾಡುವಂತಹ ಸತ್ಕರ್ಮ, ಅದರ ಉದ್ದೇಶ ಜನರಿಗೆ ತೋರಿಸಲಿಕ್ಕೋಸ್ಕರವೋ ಅಥವಾ ಜನರು ನಿಮ್ಮ ಕುರಿತು ಒಳ್ಳೆಯದು ಹೇಳಬೇಕು ಎಂಬ ಉದ್ದೇಶದಿಂದಲೋ ಆಗಬಾರದು. ನಮ್ಮಲ್ಲಿ ಅತಿಯಾಗಿ ಈಮಾನ್ನ ಕೊರತೆಯಿಂದಾಗಿದೆ ಅದು. ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಆಗಿದೆ, ಒಳ್ಳೆಯ ಸತ್ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಜನರು ನೋಡಲಿ, ಜನರು ನನ್ನ ಕುರಿತು ಒಳ್ಳೆಯದು ಹೇಳಲಿ ಎಂಬ ಉದ್ದೇಶದಿಂದ ಮಾಡುವುದು. ಸ್ವದಕ ನೀಡುವಾಗಲೂ, ಬಡವರನ್ನು, ನಿರ್ಗತಿಕರನ್ನು ಸಹಾಯ ಮಾಡುವಾಗಲೂ ಕೂಡ ನಮ್ಮ ಮನಸ್ಸಿಗೆ ಬರುವುದು ಜನರು ನನ್ನನ್ನು ನೋಡಲಿ, ಜನರು ನನ್ನ ಕುರಿತು ಒಳ್ಳೆಯದು ಹೇಳಲಿ ಎಂಬ ಉದ್ದೇಶ. ಖಂಡಿತವಾಗಿಯೂ ಆರಾಧನೆಯನ್ನು ಮಾಡುವಾಗ, ಸತ್ಕರ್ಮಗಳನ್ನು ಮಾಡುವಾಗ ಒಳ್ಳೆಯ ಒಂದು ಲಕ್ಷ್ಯ ಬೇಕು, ಒಳ್ಳೆಯ ಒಂದು ಉದ್ದೇಶ ನಮಗೆ ಬೇಕು. ಆ ಉದ್ದೇಶದಿಂದ ನಾವು ಸತ್ಕರ್ಮಗಳನ್ನು ಮಾಡುವುದಾದರೆ ಉಳಿದಂತಹ ಎಲ್ಲವನ್ನೂ ಅಲ್ಲಾಹನು ನಮಗೆ ನೀಡುತ್ತಾನೆ. ನಾವು ಗೊತ್ತಿಲ್ಲದೆ, ನಾವು ಬಯಸದೆ ಜನರು ನಮ್ಮನ್ನು ಗೌರವಿಸ್ತಾರೆ, ಜನರು ನಮ್ಮಯ ಕುರಿತು ಒಳ್ಳೆಯದು ಹೇಳ್ತಾರೆ, ಜನರೆಲ್ಲರೂ ಕೂಡ ನಮ್ಮ ಸತ್ಕರ್ಮಗಳನ್ನು ಹೊಗಳ್ತಾರೆ. ಅದು ನಾವು ಜನರಿಗೆ ತೋರಿಸಲಿಕ್ಕೋಸ್ಕರವೋ ಅಥವಾ ಜನರು ನೋಡಬೇಕು ಎಂಬ ಉದ್ದೇಶದಿಂದಲೋ ಅಥವಾ ಜನರು ನಮ್ಮ ಕುರಿತು ಒಳ್ಳೆಯದು ಹೇಳಬೇಕು ಎಂಬ ಉದ್ದೇಶದಿಂದಲೋ ಮಾಡಿದ್ದಲ್ಲ, ಕೇವಲ ಅಲ್ಲಾಹನಿಂದ ಪ್ರತಿಫಲವನ್ನು ಆಗ್ರಹಿಸಿ ಮಾಡುವಂತಹ ಸತ್ಕರ್ಮ. ಆದ್ದರಿಂದ ಸತ್ಕರ್ಮಗಳನ್ನು ಮಾಡೋಣ, ಆರಾಧನೆಗಳನ್ನು ಮಾಡೋಣ, ಮಾತ್ರ ಅದರ ಉದ್ದೇಶ ಅಲ್ಲಾಹನಿಗೋಸ್ಕರವಾಗಿರಲಿ. ಜನರಿಗೆ ತೋರಿಸಲಿಕ್ಕೋಸ್ಕರವೋ ಜನರು ಒಳ್ಳೆಯದು ಹೇಳಬೇಕು ಎಂಬ ಉದ್ದೇಶವು ನಮಗೆ ಬೇಡ. ಕೇವಲ ಅಲ್ಲಾಹನ ಪ್ರೀತಿ, ಅಲ್ಲಾಹನ ತೃಪ್ತಿ ಅದು ನಮಗೆ ಸಾಕು ಎಂಬ ಉದ್ದೇಶದಿಂದ ಸತ್ಕರ್ಮಗಳನ್ನು ಮಾಡಲು ಅಲ್ಲಾಹನು ನಮಗೆ ತೌಫೀಕ್ ನೀಡಲಿ. ಆ ಸತ್ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಜನರು ನೋಡಲಿ, ನೋಡದೇ ಇರಲಿ, ಅದು ಯಾವುದೂ ಕೂಡ ನಮ್ಮ ವಿಷಯವಲ್ಲ. ನಮಗೆ ಕೇವಲ ಅಲ್ಲಾಹನ ತೃಪ್ತಿ ಸಾಕು. ಆ ತೃಪ್ತಿಯೊಂದಿಗೆ ಸತ್ಕರ್ಮಗಳನ್ನು ಮಾಡಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.